ಅತ್ತಿಯವರ ಆಶ್ರಮ ಕೊಡ್ಲಿಕ್ಕೆ ಸೀರೆ ಬೇಕಂತ ಹೇಳಿದ್ರಲ್ಲ, ನೋಡ್ರಿ ತಂದೇನೆ. ಎಷ್ಟು ಸಹಾಯ ಮಾಡ್ಲಿಕ್ಕತ್ತೀರಿ ಅಳಿ ಅಂದ್ರ? ನೋಡ್ರಿ ಎಷ್ಟು ಕಾಳಜಿ ಮಾಡ್ಲಿಕ್ಕತ್ತಾರ. ವಿಧವಾಶ್ರಮಕ್ಕೆ ಸೀರೆ ಕೊಡಬೇಕು ಅಂತ ನನ್ನ ಬಾಯಿಂದ ಮಾತು ಹೊಂಟಿದ್ದ ತಡ ಹಂಗ ಹೋಗೇ ಬಿಟ್ರು ಬಜಾರಕ್ಕೆ. ಅತ್ತಿಯವರ, ನೀವು ನೋಡಿದ್ರ ಇಷ್ಟು ಪುಣ್ಯದ ಕೆಲಸ ಮಾಡ್ಲಿಕ್ಕತ್ತೀರಿ. ನಾವು ಒಂಚೂರು ನಿಮಗೆ ಮದತ್ ಮಾಡಿದ್ರ ಆ ಪುಣ್ಯದೊಳಗ ನನಗೂ ಒಂದು ಸ್ವಲ್ಪ ಪಾಲು ಸಿಗ್ತದ ನೋಡ್ರಿ. ಆ ವಿಧವಾ ಮಂದಿಯೊಳಗ ಕೆಲವರಿಗಾದರೂ ಖುಷಿ ಸಿಗಲಿ ಅಂತ ನಾನು ಬಯಸ್ತೀನಿ ನೋಡ್ರಿ. ಎಂಥ ಮಾತು ಅಳಿ ಅಂದ್ರ? ಅಯ್ಯ ಸುಡ್ಲಿ, ನಾನು ಇದ್ದೀನಿ. ಒಂದೊಂದು ಪೈಸಕ್ಕ ಎಷ್ಟು ಶಾಣತನ ಮಾಡ್ತಿರ್ತೀನಿ. ಇಲ್ಲಿ ನೋಡಿದ್ರ ರೊಕ್ಕನ ಹಂಗ ತೋರ್ತಿರ್ತಾರ. ಕೆಲಸಕ್ಕೆ ಸಕ್ಕುಬಾಯಿ, ದಾನ ಧರ್ಮ ಮಾಡಿದ್ರ ಪುಣ್ಯ ಬರ್ತದಂತ. ನಿನಗೇನು ಗೊತ್ತದವ? ಕೊಟ್ಟು ಗೊತ್ತಿದ್ರ ಹೌದಲ್ಲ? ನಿನಗೆ ಯಾರು ಹೇಳಿದ್ರು? ಏನ ಲೋಟಪಟ ಅಂತಿದ್ದಿ? ನನ್ನ ಜೀವನದೊಳಗೆ ಬ್ರಹ್ಮ ವಿಧವಾ ಬದುಕು ಅಂತ ಹಾಕ್ಯಾನ. ಹಿಂದಿನ ಜನ್ಮದ ಪಾಪ ಈ ಜನ್ಮಕ್ಕೆ ಅಂಟ್ಕೊಂಡಿರ್ತದಂತ. ದಾನ ಧರ್ಮ ಮಾಡಿ ಮುಂದಿನ ಜನ್ಮದೊಳಗೆ ಪುಣ್ಯ ಗಳಿಸೋದು ಒಂದು ದೊಡ್ಡ ಅವಕಾಶನ. ಹಕ್ಕುಚಿ, ನೀವು ಒಂದು ಮಾತು ಮರಿಲಿಕ್ಕತ್ತೀರಿ ನೋಡ್ರಿ. ಈ ಮನೆಯೊಳಗ ಇನ್ನೊಬ್ಬಾಕಿ ವಿಧವಾ ಇದ್ದಾಳಲ್ಲ, ಆಕೆ ಚಿಂತೆ ಮಾಡೋದಿಲ್ಲ ನೋಡ್ರಿ. ಮುಂದಿನ ಜನ್ಮಕ್ಕ ಪುಣ್ಯ ಕಟ್ಕೋಬೇಕನ್ನೋದನ್ನ. ಯಪ್ಪ, ನನ್ನ ಚಿಂತೆ ದೂರ ಮಾಡಿಬಿಟ್ಟಿ ನೀನು. ಹುಡುಗಿ ಪಾಸ್ ಆಗುವುದಿಲ್ಲ, ಸಾಲಿಗೂ ಹೋಗುವುದಿಲ್ಲ. ರೋಗಿ ಬಯಸಿದ್ದು ಅದ, ಡಾಕ್ಟರ್ ಕೊಟ್ಟಿದ್ದು ಅದ. ನಿದ್ದೆಲ್ಲಿ ಓಡ್ ಹೋಗಿದ್ವಾ ನಿಂದು? ಆಗ್ಲಿಂದ ಒಂದ ಸಮನ ಹೊಳ್ಳಾಡ್ಲಿಕ್ಕತ್ತೀಯಲ್ಲ. ಗೊತ್ತಿಲ್ಲ ಅಜ್ಜಮ್ಮ, ನಂಗೂ ನಿದ್ದೆನೇ ಬರ್ತಿಲ್ಲ. ಪರೀಕ್ಷಾ ಚಿಂತೆ ಹತ್ತದಲ್ಲ,
ಹಿಂಗೆ ಎಚ್ಚರ ಕೂತ್ರೆ ಏನು ಬಂತ ಹೇಳು? ನಾಳೆನ ಬಂತಲ್ಲ ಅದು. ಅಜ್ಜಮ್ಮ ಇನ್ನು ಬೆಳಗ್ಗೆ ಅಂತಕ್ಕಾಗ್ಲೆ? ಮಾರಾಣಿ ನೋಡು, ನಿನ್ನ ಮಾರಿ ನೋಡ್ಲಿಕ್ಕೆ ಆ ಸೂರ್ಯ ಪರಮಾತ್ಮ ಲಘೂನ ಓಡಿ ಬರ್ತಾನ. ಏನಾಗ್ಲವ, ನಾಳೆಂತೂ ಲಘೂನ ಬೆಳಗಾಗುದ ಬ್ಯಾಡಂತೆ ನೋಡು. ಎಂತಕ್ಕಜ್ಜಮ್ಮ? ಯಾಕಂದ್ರ ನಿನ್ ಮನಸ್ಸೊಳಗ ರಂಪಾಟ ಶುರುವಾಗ್ತದ. ನೀನು ನಪ್ಪಾಸಾಗುವಾಕಿದ್ದಿ. ಎಂತಕ್ ಹಂಗೆ ಹೇಳ್ತೀಯ ಅಜ್ಜಮ್ಮ? ಸಾಗನು ಪದೇ ಪದೇ ಹಿಂಗೆ ಹೇಳ್ತಾ. ಹೌದು, ಮತ್ತೆ ಇನ್ನೇನು ಹೇಳಲಿಕ್ಕಾಗ್ತದವ? ಕಾಗಿ ಕರ್ರ ಅಂತ ನಾವು ಹೇಳ್ತೀವಿ, ನೀನು ಅದು ಬೆಳ್ಳಗದ ಅಂತ ಹೇಳ್ತಿ. ಎಲ್ಲ ಉತ್ತರ ತಪ್ಪ ಇರ್ತಾವ ನಿನ್ನ ಹತ್ರ. ಅಲ್ಲ, ಏನು ತಯಾರಿನ ಮಾಡ್ಕೊಂಡಿರ್ಲಿಲ್ಲ ನೀನು, ಅಂಥದ್ದು ಪರೀಕ್ಷಾಕ್ಕೆ ಹೋಗೋ ಅವಶ್ಯಕತೆ ಏನಿತ್ತು? ಸಾಗ ಹೇಳಿದ್ನಾ ನಾ ಅಷ್ಟು ತಪ್ಪು ಉತ್ತರನ ಕೊಟ್ಟಿದ್ದೆ ಹೇಳಿ? ಹಂಗಲ್ಲ ಅಜ್ಜಮ್ಮ, ಅದರಲ್ಲಿ ಕೆಲವೊಂದು ಸರಿನೇ ಇದ್ವು. ಹೌದಾ? ಟಿಪ್ಪು ಸುಲ್ತಾನನ ಅಪ್ಪನ ಹೆಸರು ಅಂತ ಹೇಳಿ ನಾ ಸರಿಯಾಗಿ ಬರ್ದಿದ್ದಿ. ಅಜ್ಜಮ್ಮ, ನಿಮ್ಗೆ ಟಿಪ್ಪು ಸುಲ್ತಾನನ ಅಪ್ಪನ ಹೆಸರು ಅಂತ ಹೇಳಿ ಗೊತ್ತಿದ್ದ? ಟಿಪ್ಪುನ ಅಪ್ಪ? ನನಗೆ ಗೊತ್ತಿಲ್ಲವ. ನನಗೆ ಅದರ ಅವಶ್ಯಕತೆ ಏನದ? ಯಾರ್ಯಾರ್ದಾರ ವಂಶಾವಳಿ ಕಟ್ಕೊಂಡು ನಾನೇನು ಮಾಡೋದದ? ಇಲ್ಲಿ ಹೊತ್ತಿನಾಗ ಏನೇನರ ಪ್ರಶ್ನೆ ಕೇಳ್ತಾರೆ ನೋಡಿ. ಹೈದರ್ ಅಲಿ. ಏನಂದಿ? ಹೈದರ್ ಅಲಿ ಟಿಪ್ಪು ಸುಲ್ತಾನನ ಅಪ್ಪನ ಹೆಸರು. ನೀವು ನನಗೆ ಹೇಳಿಲ್ಲಲ್ಲ, ಅದಕ್ಕೆ ನಾನು ನಿಮಗೆ ಹೇಳ್ದೆ. ಇದು ಪಕ್ಕ ಸರಿ ಇದ್ದು. ಅಯ್ಯ ನಮ್ಮವ್ವ, ಪರೀಕ್ಷಾ ಪಾಸ್ ಆಗ್ಲಿಕ್ಕೆ ಬರೇ ಒಂದು ಉತ್ತರನ ಸಾಕಾಗುದಿಲ್ಲ. ನಾನು ನಿನ್ನ ಒಳ್ಳೇದಕ್ಕೆ ಹೇಳಲಿಕ್ಕತ್ತೇನಿ. ಈ ಓದೋದು ಗಿಡೋದು ಬಿಟ್ಟು ಬಿಡು. ಮೊದಲ ಧರ್ಮ ಕರ್ಮದ ಬಗ್ಗೆ ತಿಳ್ಕೊ. ನೀ ಪಾಸ್ ಆದಂಗ ಬಿಡು. ನೋಡ್ತಾ ಇದೆ ಅಜ್ಜಮ್ಮ, ನಾ ಪಾಸ್ ಆಗೇ ಆಗ್ತಿ. ಕೇಳಿಸ್ತಿದ್ದ? ನಾ ಪಾಸ್ ಆಗ್ತಿ. ನಂಬಿಕೆ ಬರ್ತಿಲ್ಯಾ? ಬರೆಸ್ಕೊಳ್ಳಿ, ನಾ ಬೇಕಾದ್ರೆ ಜಿದ್ದನ್ನು ಕಟ್ಟಿ. ಯಾರು ಎಂತದಾದ್ರೂ ಹೇಳಿ, ನಾ ಪಾಸ್ ಆಗೇ ಆಗ್ತಿ. ನಿನ್ನ ರಿಸಲ್ಟ್ ಏನಾಗ್ಯದಂತ ತಿಳ್ಕೊಬೇಕು ಅನ್ಸೋದಿಲ್ಲ ನಿನಗೆ? ಪಾಸ್ ಆಗಿರ್ತೀಯೋ ಇಲ್ಲ ಫೇಲ್ ಆಗಿರ್ತೀಯೋ? ಗೊತ್ತಿಲ್ಲ ಅಣ್ಣದ. ಕೆಲವು ಉತ್ತರ ನಾ ತಪ್ಪು ಹೇಳಿದ್ದೆ, ಸಾಗದ ಹೇಳಿದ್ ನಿಜ. ನಾ ಪಾಸ್ ಆಗ್ತಿಲ್ಲ, ನನಗೆ ಕ್ಷಮಿಸಿ ಅಣ್ಣದ. ಹೇಳೋದೇನೋ ನಾ ಹೇಳ್ಬಿಟ್ಟೆ. ನಿಮ್ಮ ಹಾಗೆ ನಾ ಓದ್ತೆ, ನಿಮ್ಮ ಹಾಗೆ ನಾ ದೊಡ್ಡ ಹೆಸರು ಮಾಡ್ತೆ ಹೇಳಿ. ಆದರೆ ನಾ ಸೋತೆ ಅಣ್ಣದ.